ಹಿಜಾಬ್ ನಿಷೇಧ ವಾಪಸ್ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ತುಂಬು ಹೃದಯದ ಧನ್ಯವಾದ ಅಂತ ಹೇಳಿ ಆಸಿಫ್ ಸೇಠ್ ಹೇಳ್ತಾ ಇದ್ದಾರೆ. ಶಾಸಕರವರು ಬೆಳಗಾವಿಯ ಶಾಸಕ ಆಸಿಫ್ ಸೇಠ್ ಹೇಳ್ತಿದ್ದಾರೆ ತುಂಬು ಹೃದಯದ ಧನ್ಯವಾದ ಅಂತ ಹೇಳಿ. ಬಿಜೆಪಿ ಸರ್ಕಾರ ಮಾಡಿದ ನಿರ್ಧಾರದಲ್ಲಿ ರಾಜಕೀಯವಿತ್ತು. ಅದು ನಮ್ಮ ದೇಶದ ಎಲ್ಲರ ಸಂಸ್ಕೃತಿ. ರಾಣಿ ಚೆನ್ನಮ್ಮ ಕೂಡ ಸೆರಗು ಹಾಕೊಳ್ತಾ ಇದ್ರು. ಮಕ್ಕಳ ಭವಿಷ್ಯ ನೋಡಬೇಕು. ಶಿಕ್ಷಣದಲ್ಲಿ ಧರ್ಮ ರಾಜಕೀಯ ಮಾಡಬಾರದು. ಬಿಜೆಪಿ ನೇತೃತ್ವದ ಸರ್ಕಾರದಲ್ಲಿ ಧರ್ಮ ರಾಜಕೀಯ ಮಾಡ್ತಾ ಇದ್ರು ಅಂತ ಹೇಳಿ ಬೆಳಗಾವಿಯಲ್ಲಿ ಬಿಜೆಪಿಯ ವಿರುದ್ಧ ಶಾಸಕ ಆಸಿಫ್ ಸೇಠ್ ವಾಗ್ದಾಳಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರಿಗೆ ಹೃದಯದಿಂದ ಧನ್ಯವಾದ ಹೇಳ್ತೀನಿ. ಬಿಜೆಪಿ ಸರ್ಕಾರ ಏನು ಮಾಡಿದ್ದು ಹೋದ ವರ್ಷ ಅದೊಂದು ರಾಜಕೀಯ ಇತ್ತು. ಹಿಜಾಬ್ ಅಂದರೆ ಏನು? ಹಿಜಾಬ್ ಅಂದರೆ ನಾವು ನೋಡ್ತೀವಿ, ಇಲ್ಲಿ ಪಲ್ಲು ಹಾಕ್ತಾರೋ, ರಾಜಸ್ಥಾನದಲ್ಲಿ ಗುಂಗಟ್ ಹಾಕ್ತಾರೋ, ಎಲ್ಲ ಕಡೆ ಇದೆ. ನಮ್ಮ ದೇಶದ ಸಂಸ್ಕೃತಿ ಇದೆ. ಬರೀ ಕರ್ನಾಟಕದಲ್ಲೇ ಇಲ್ಲ, ಪೂರ್ಣ ದೇಶದಲ್ಲೇ ಇದೆ ಇದು. ಮತ್ತು ಬರೀ ಮುಸಲ್ಮಾನವರಿಲ್ಲ, ಎಲ್ಲ ಜಾತಿಯವರು ಇದು ಸಂಸ್ಕೃತಿ ಪಾಲನೆ ಮಾಡ್ತಾರೆ. ಇದರಲ್ಲೇ ನಾವು ರಾಜಕೀಯ ಮಾಡಬಾರ್ದು. ಏನು ಬಿ ಜೆ ಪಿ ಸರ್ಕಾರ ವಾದವಳಿ ಮಾಡಿದ್ದಾರೋ ಅದು ಮಾಡಬಾರ್ದು. ಮತ್ತೇನು ಸ್ಟೆಪ್ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತೊಗೊಂಡಿದೆ, ನಾ ಹೃದಯದಿಂದ ಎಲ್ಲರಿಗೆ ಧನ್ಯವಾದ ಹೇಳ್ತೀನಿ. ಈಗ ತಾವು ನೋಡಿದಂದ್ರೆ ಇಲ್ಲಿ ಚೆನ್ನಮ್ಮ ಸರ್ಕಲ್ನಿಂದ ಬಂದಿರಿ ತಾವೀಗ, ತಾವು ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಸ್ಟ್ಯಾಚ್ಯೂ ನೋಡಿ, ಅವರು ಹೆಡ್ ಕವರ್ಡ್ ಇದೆ. ಎಲ್ಲ ನಮ್ಮ ದೇಶದ ಸಂಸ್ಕೃತಿ ಇದೆ. ಈ ಥರದಲ್ಲಿ ತಾವು ಬರೀ ಭಾಷೆ, ಜಾತಿ, ಧರ್ಮ ಈ ಶಾಲೆಗೆ ಕಾಲೇಜಿಗೆ ತೊಗೊಂಬರ್ಬಾರ್ದು, ಯಾವಾಗೂ ಆಗಬಾರ್ದು. ಮಕ್ಕಳದ್ದು ನಾವು ಭವಿಷ್ಯ ನೋಡಬೇಕು. ಮಕ್ಕಳದ್ದು ಭವಿಷ್ಯ ಒಳ್ಳೆ ಆಯ್ತಂದ್ರೆ ನಮ್ಮದು ದೇಶದ ಭವಿಷ್ಯ ಒಳ್ಳೆ ಆಗ್ತೈತಿ. ನಾವು ಎಲ್ಲರೂ ಕೂಡ ನಾವು ಇದು ಸ್ವಾಗತ ಮಾಡ್ತೀವಿ. ಅದು ಬೇರೆ ಏನವರು ತಗೊಂಡು ಬಂದಾರು ಬಿ ಜೆ ಪಿ ಸರ್ಕಾರ, ಅವರು ಅನ್ಯಾಯ ಇದೆ. ಬರೀ ಮೈನಾರಿಟೀಸ್ ಮೇಲೆ ಇಲ್ಲ, ಬಾಕಿ SC ST ಇದ್ದಲ್ಲೇ ಇರಬೇಕು, ಬೇರೆ ಇದ್ದಲ್ಲೇ ಇರಬೇಕು. ಅದೆಲ್ಲ